ಈ ಪ್ರಕಾರ ಸೃಷ್ಟಿಯನ್ನು ನೆರವೇರಿಸಿ ಬ್ರಹ್ಮ, ವಿಷ್ಣು, ಶಂಕರ ಇವರೆಲ್ಲರೂ ತಮ್ಮ ತಮ್ಮ ದಿವ್ಯ ಸ್ಥಾನಗಳಲ್ಲಿ ಆನಂದವಾಗಿ ಇರುತ್ತಾ ಇಚ್ಛಾನುಸಾರ ಕಾರ್ಯ ಮಾಡತೊಡಗಿದರು. ಹೀಗೆ ಸೃಷ್ಟಿಯು ಪ್ರಚಲಿತವಾದ ಬಳಿಕ ಭಗವಾನ್ ವಿಷ್ಣು ಲಕ್ಷ್ಮಿಯೊಂದಿಗೆ ತನ್ನ ದಿವ್ಯ ಭವನದಲ್ಲಿ ಆನಂದದಿಂದ ಇರುತ್ತಿದ್ದನು. ಒಮ್ಮೆ ಭಗವಾನ್ ವಿಷ್ಣು ವೈಕುಂಠದಲ್ಲಿ ವಿರಾಜಿಸುತ್ತಿದ್ದನು. ಅಷ್ಟರಲ್ಲಿ ಅವನಿಗೆ ಅಮೃತ ಸಮುದ್ರದಲ್ಲಿರುವ ಮಣಿದ್ವೀಪ ಜ್ಞಾಪಕವಾಯಿತು. ಅಲ್ಲಿ ಅವನ ಮಹಾಮಾಯೆಯನ್ನು ಪ್ರದರ್ಶಿಸಿದನು ಹಾಗೂ ಅವನಿಗೆ ಪಾವನ ಮಂತ್ರವು ದೊರಕಿತ್ತು. ಆ ಪರಮಶಕ್ತಿಯ ಸ್ಮರಣೆಯಾಗುತ್ತಲೇ ಈಗ ಅವನು ಅದರಿಂದ ಬೇರೆಯಾಗಿ ಇರದಾದನು. ಮತ್ತೆ ಆ ಲಕ್ಷ್ಮೀಕಾಂತ ಶ್ರೀಹರಿಯ ಮನಸ್ಸಿನಲ್ಲಿ ಅಂಬಿಕಾ ಯಜ್ಞವನ್ನು ಮಾಡಲು ಯೋಚಿಸಿದನು. ಆದ್ದರಿಂದ ಅವನು ತನ್ನ ಭುವನದಿಂದ ಇಳಿದು ಬಂದನು. ಮಹಾದೇವನನ್ನು ಕರೆಸಿದನು. ಬ್ರಹ್ಮ, ವರುಣ, ಇಂದ್ರ, ಕುಬೇರ, ಅಗ್ನಿ, ಯಮ, ವಸಿಷ್ಠ, ಕಶ್ಯಪ, ದಕ್ಷ ಪ್ರಜಾಪತಿ, ವಾಮದೇವ, ಬೃಹಸ್ಪತಿ ಇವರನ್ನು ಕರೆಸಲಾಯಿತು. ಅತ್ಯಂತ ವಿಸ್ತಾರದಿಂದ ಯಜ್ಞವನ್ನು ನೆರವೇರಿಸಲಿಕ್ಕಾಗಿ ಎಲ್ಲ ಸಾಮಗ್ರಿಗಳನ್ನು ಹೊಂದಿಸಲಾಯಿತು. ಬಹುಮೂಲ್ಯ ಎಲ್ಲ ಸಾತ್ವಿಕ ಹಾಗೂ ಮನೋಹರ ಸಾಧನ ಸಾಮಗ್ರಿಗಳನ್ನು ಒಟ್ಟುಗೂಡಿಸಲಾಯಿತು. ಶಿಲ್ಪಿಗಳಿಂದ ಒಂದು ವಿಶಾಲವಾದ ಯಜ್ಞಶಾಲೆಯನ್ನು ನಿರ್ಮಿಸಲಾಯಿತು. ಉತ್ತಮ ವ್ರತವನ್ನು ಪಾಲಿಸುವ ಪರಮಶ್ರೇಷ್ಠ 27 ಬ್ರಾಹ್ಮಣರನ್ನು ಋತ್ವಿಜರಾಗಿ ವರಣ ಮಾಡಿಕೊಳ್ಳಲಾಯಿತು. ಅಗ್ನಿಸ್ಥಾಪನೆಗಾಗಿ ಒಂದು ಸ್ಥಾನವನ್ನು ನಿರ್ಮಿಸಲಾಯಿತು. ಬಹಳ ದೊಡ್ಡ ವೇದಿಗಳು ನಿರ್ಮಾಣಗೊಂಡವು. ಬ್ರಾಹ್ಮಣರು ಕುಳಿತುಕೊಂಡು ದೇವಿಯ ಬೀಜ ಮಂತ್ರ ಅರ್ಥಾತ್ ಮಾಯಾ ಬೀಜವನ್ನು ಜಪಿಸತೊಡಗಿದರು. ವಿಧಿವತ್ತಾಗಿ ಪ್ರಜ್ವಲಿತವಾದ ಅಗ್ನಿಯಲ್ಲಿ ಶ್ರೇಷ್ಠ ಬ್ರಾಹ್ಮಣರು ಬೇಕಾದ ಹವನ ದ್ರವ್ಯದಿಂದ ಹೋಮವನ್ನು ಪ್ರಾರಂಭಿಸಿದರು. ಅನಂತ ಆಹುತಿಗಳಾದ ಬಳಿಕ ಭಗವಾನ್ ವಿಷ್ಣುವು ಕೇಳುವಂತೆ ಮಧುರಾಕ್ಷರಗಳಿಂದ ಸ್ಪಷ್ಟವಾಗಿ ಆಕಾಶವಾಣಿಯು ಇಂತು ಕೇಳಿಸಿತು. ವಿಷ್ಣುವೇ, ನೀನು ಎಲ್ಲ ದೇವತೆಗಳಲ್ಲಿ ಸದಾ ಸರ್ವೋತ್ತಮ ಸ್ಥಾನವನ್ನು ಪಡೆ. ದೇವ ಸಮುದಾಯದಲ್ಲಿ ನೀನು ಆದರಣೀಯನೂ ಪೂಜ್ಯನೀಯನೂ ಶಕ್ತಿಶಾಲಿಯೂ ಆಗಿ ಶೋಭಿಸುವೆ. ಬ್ರಹ್ಮ, ಇಂದ್ರರೇ ಮೊದಲಾದ ಸಮಸ್ತ ದೇವತೆಗಳು ನಿನ್ನನ್ನು ಪೂಜಿಸುವರು. ವಿಷ್ಣುವೇ, ಭೂಮಂಡಲದಲ್ಲಿ ನಿನ್ನ ಶಕ್ತಿಯಿಂದ ಸಂಪನ್ನರಾದ ಅನೇಕ ಮಾನವರು ಜೀವಧಾರಣೆ ಮಾಡಿಕೊಳ್ಳುವರು. ನೀನು ಆ ಸಂಪೂರ್ಣ ಮನುಷ್ಯರಿಗೆ ಉತ್ತಮ ವರವನ್ನು ಕೊಡುವೆ, ಇದರಲ್ಲಿ ಸಂಶಯವೇ ಇಲ್ಲ. ಸಮಸ್ತ ದೇವತೆಗಳ ಮನೋರಥಗಳನ್ನು ಪೂರ್ಣಗೊಳಿಸುವ ಶಕ್ತಿಯು ನಿನ್ನಲ್ಲಿ ಇರುವುದು. ನಿನ್ನನ್ನು ಪರಮೇಶ್ವರನೆಂದು ಕರೆಯುವರು. ಸಮಸ್ತ ಯಜ್ಞಗಳಲ್ಲಿ ನಿನ್ನದೇ ಪ್ರಧಾನತೆ ಇರುವುದು. ಎಲ್ಲ ಯಾಜ್ಞಿಕರು ನಿನ್ನನ್ನು ಪೂಜಿಸುವರು. ಇಷ್ಟೇ ಅಲ್ಲ, ಸಮಸ್ತ ಜನತೆ ನಿನ್ನ ಪೂಜೆ ಮಾಡುವರು ಮತ್ತು ನೀನು ವರದಾತೃವಾಗಿರುವೆ. ದಾನವರಿಂದ ಕಷ್ಟಕ್ಕೊಳಗಾದ ದೇವತೆಗಳು ನಿನ್ನ ಸೇವೆಯಲ್ಲಿ ಉಪಸ್ಥಿತರಾಗಿರುವರು. ಪುರುಷೋತ್ತಮನೇ, ಆಗ ನೀನು ಶರಣಾದ ಸಂಪೂರ್ಣ ದೇವತೆಗಳನ್ನು ಕಾಪಾಡುವೆ. ಎಲ್ಲ ಪುರಾಣಗಳಲ್ಲಿ ವಿಸ್ತೃತ ವೇದಗಳಲ್ಲಿ ನಿನ್ನ ಕೀರ್ತಿಯನ್ನು ವಿಪುಲರಾಗಿ ಹಾಡಲಾಗುವುದು. ನೀನು ನಿಶ್ಚಯವಾಗಿಯೂ ಎಲ್ಲರ ಆರಾಧ್ಯ ದೇವತೆಯಾಗುವೆ. ಭೂಮಂಡಲದಲ್ಲಿ ಧರ್ಮದ ಹ್ರಾಸವಾದಾಗಲೆಲ್ಲ ನಿನ್ನ ಅಂಶಾವತಾರದಿಂದ ಅವತರಿಸಿ ಧರ್ಮವನ್ನು ರಕ್ಷಿಸುವುದು ನಿನ್ನ ಪರಮ ಕರ್ತವ್ಯವಾಗುವುದು. ನಿನ್ನ ಎಲ್ಲ ಪರಮ ಪ್ರಸಿದ್ಧ ಅವತಾರಗಳು ಧರಾತಳದಲ್ಲಿ ಒಂದೊಂದಾಗಿ ಪ್ರಕಟವಾಗುವವು. ಮಹಾತ್ಮರು ಆ ಅವತಾರಗಳನ್ನು ಸಮ್ಮಾನಿಸುವರು. ಮಾಧವನೇ, ಎಲ್ಲ ಅವತಾರಗಳು ಅನೇಕ ಯೋಗಿನಿಗಳೊಡನೆ ಸಂಬಂಧವಿರಿಸುವುದು. ಮಧುಸೂದನನೇ, ಅಖಿಲ ಜಗತ್ತಿನಲ್ಲಿ ನಿನ್ನ ಪ್ರಸಿದ್ಧಿಯಾಗುವುದು. ಎಲ್ಲ ಅವತಾರಗಳಲ್ಲಿ ನಿನಗೆ ಶಕ್ತಿಯ ಸಂಯೋಗ ಪ್ರಾಪ್ತವಾಗುವುದು. ಸಂಪೂರ್ಣ ಕಾರ್ಯಗಳನ್ನು ನೆರವೇರಿಸುವ ಆ ಶಕ್ತಿಯು ನನ್ನ ಅಂಶದಿಂದ ಪ್ರಕಟವಾಗುವುದು. ವಾರಾಹಿ, ನಾರಸಿಂಹಿ ಮೊದಲಾದ ಭೇದದಿಂದ ಬಗೆಬಗೆಯ ಆ ಶಕ್ತಿಯರು ಇರುವರು. ಅವರ ಕೈಗಳಲ್ಲಿ ಅನೇಕ ರೀತಿಯ ಆಯುಧಗಳಿರುವವು. ಅವರ ಆಕೃತಿ ಬಹಳ ಸುಂದರವಾಗಿರುವುದು ಮತ್ತು ಎಲ್ಲ ಭೂಷಣಗಳಿಂದ ಶೋಭಿಸುತ್ತಿರುವವರು. ಮಾಧವನೇ, ಆ ಶಕ್ತಿಯರೊಂದಿಗೆ ಇದ್ದು ನೀನು ದೇವತೆಗಳ ಕಾರ್ಯವನ್ನು ನೆರವೇರಿಸುವೆ. ನನ್ನ ವರಪ್ರದಾನದ ಪ್ರಭಾವದಿಂದ ಎಲ್ಲ ಕಾರ್ಯಗಳು ನಿನಗೆ ಸುಲಭವಾಗುವವು. ನೀನು ಎಂದೂ ಆ ಶಕ್ತಿಯರನ್ನು ತಿರಸ್ಕರಿಸಬೇಡ. ನೀನು ಪ್ರಯತ್ನ ಮಾಡಿ ಎಲ್ಲ ರೀತಿಯಿಂದ ಆ ಶಕ್ತಿಯನ್ನು ಪೂಜಿಸಿ ಗೌರವಿಸಬೇಕು. ಪ್ರತಿಮೆಗಳಲ್ಲಿ ಭಾವಿಸಿ ಪೂಜಿಸಿದಾಗ ನಿಶ್ಚಯವಾಗಿಯೂ ಅವರು ಭಾರತ ವರ್ಷದಲ್ಲಿ ಮನುಷ್ಯರ ಸಮಸ್ತ ಕಾಮನೆಗಳನ್ನು
ಪೂರ್ಣಗೊಳಿಸುವರು. ದೇವೇಶನೇ, ಜೊತೆಗೆ ಆ ಶಕ್ತಿಯರ ಮತ್ತು ನಿನ್ನ ಕೀರ್ತಿಯು ದಶ ದಿಕ್ಕುಗಳಲ್ಲಿ ಹರಡುವುದು. 7 ದ್ವೀಪಗಳಲ್ಲಿ ಹಾಗೂ ಸಮಸ್ತ ಭೂಮಂಡಲದಲ್ಲಿ ಕೀರ್ತಿಯು ವಿಖ್ಯಾತವಾಗುವುದು. ಮಹಾನುಭಾವನೆ, ಜಗತ್ತಿನಲ್ಲಿ ಸಕಾಮ ಪುರುಷರು ತಮ್ಮ ಅಭಿಲಾಷೆಯನ್ನು ಪೂರ್ಣ ಮಾಡಿಕೊಳ್ಳಲು ಮತ್ತು ನಿನ್ನ ಮತ್ತು ಆ ಶಕ್ತಿಯರ ಉಪಾಸನೆ ಮಾಡುವರು. ಹರಿಯೇ, ಅನೇಕ ಅಭಿಪ್ರಾಯವುಳ್ಳ ಆ ಮಾನವರು ಪೂಜೆಯ ಸಂದರ್ಭ ವೈದಿಕ ಮಂತ್ರಗಳನ್ನು ಮತ್ತು ನಾಮಜಪದ ಮೂಲಕ ನಿರಂತರ ಆರಾಧನೆಯಲ್ಲಿ ತತ್ಪರರಾಗುವರು. ದೇವಾದಿದೇವ ಮಧುಸೂದನನೇ, ಮಾನವರಿಂದ ಪೂಜಿತನಾದ ಕಾರಣ ಮರ್ತ್ಯಲೋಕ ಮತ್ತು ಸ್ವರ್ಗಲೋಕದಲ್ಲಿ ನಿನ್ನ ಮಹಿಮೆ ಹೆಚ್ಚುವುದು. ವ್ಯಾಸರು ಹೇಳುತ್ತಾರೆ, ಈ ಪ್ರಕಾರ ವರವನ್ನು ಕೊಟ್ಟು ಆಕಾಶವಾಣಿಯು ಶಾಂತವಾಯಿತು. ಆಕಾಶವಾಣಿಯನ್ನು ಕೇಳುತ್ತಲೇ ಭಗವಾನ್ ವಿಷ್ಣುವಿನ ಸರ್ವಾಂಗವು ಸಂತೋಷಗೊಂಡು ಪುಳಕಿತವಾಯಿತು. ಅನಂತರ ಅವನು ವಿಧಿಪೂರ್ವಕ ಯಜ್ಞ ಸಮಾಪ್ತ ಮಾಡಿ ಬ್ರಹ್ಮನ ವಂಶಜರಾದ ದೇವತೆಗಳನ್ನು ಮತ್ತು ಮುನಿಗಳನ್ನು ಬೀಳ್ಕೊಟ್ಟನು. ಮತ್ತೆ ಸ್ವಯಂ ಗರುಡವನ್ನೇರಿ ತನ್ನ ಅನುಚರರೊಂದಿಗೆ ವೈಕುಂಠಕ್ಕೆ ತೆರಳಿದನು. ಆಗ ಎಲ್ಲ ದೇವತೆಗಳು ಮತ್ತು ಮುನಿಗಳು ಪರಸ್ಪರ ಅತ್ಯಂತ ಆಶ್ಚರ್ಯಯುಕ್ತ ಮಾತುಗಳನ್ನು ಆಡುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಅವರ ಮನಸ್ಸು ಸಂತೋಷಗೊಂಡಿತ್ತು. ಆಕಾಶವಾಣಿಯನ್ನು ಕೇಳಿ ಎಲ್ಲರ ಮನಸ್ಸಿನಲ್ಲಿ ಭಗವತಿಯ ಕುರಿತು ಭಕ್ತಿಯು ಜಾಗೃತವಾಯಿತು. ಆದ್ದರಿಂದ ಸಮಸ್ತ ಫಲವನ್ನು ಕರುಣಿಸುವ ವೇದಗಳಲ್ಲಿ ವರ್ಣಿತವಾದ ಭಗವತಿಯನ್ನು ಬ್ರಾಹ್ಮಣರು ಮತ್ತು ಪ್ರಧಾನ ಮುನಿಗಳು ಭಕ್ತಿಯಿಂದ ಆರಾಧಿಸತೊಡಗಿದರು. ಇಲ್ಲಿಗೆ 13ನೇ ಅಧ್ಯಾಯ ಮುಕ್ತಾಯವಾಯಿತು.